ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಪಪ್ಪಾಯ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ನಿಮ್ಮ ಬಳಿ ಒಂದು ಪಪ್ಪಾಯ ಅದರ ಜೊತೆ ಸ್ವಲ್ಪ ಹಾಲಿದ್ರೆ ಸಾಕು, ನಮಗಿದನ್ನು ರೆಡಿ ಮಾಡ್ಬೋದು. ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಮೊದಲೇನು ಮಾಡಬೇಕಂದ್ರೆ, ಮೊದಲೊಂದು 1/4 ಕಪ್ಪು ಬೆಲ್ಲದ ಹುಡಿ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕರಗಿಸ್ಬೇಕು. ಒಂದು 2 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕರಗಿಸ್ಕೊಳ್ಳಿ. ಪಾಕ ಬರಬೇಕು ಆ ಥರ ಏನಿಲ್ಲ, ಜಸ್ಟ್ ಕರಗಿ ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ, ಇವಾಗ ಫುಲ್ಲಾಗಿ ಕರಗಿ ಸಿಕ್ಕಿದೆ ನಮಗೆ. ಸಾಕು. ನಾನು ಇದನ್ನು ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಸಾಸ್ ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಹಾಲು ತಗೊಳ್ಳಿ. ಇಲ್ಲಿ ಹಾಲಿನ ಅಳತೆ ಹೆಚ್ಚು ಕಡಿಮೆ ಮಾಡ್ಬೋದು, ತೊಂದರೆ ಏನಿಲ್ಲ. ಅದು ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಲೆವೆಲಲ್ಲಿ ಬೇಕೋ ಆ ರೀತಿ ನೋಡಿಕೊಂಡು ಮಾಡಿದರೆ ಸಾಕು. ನೋಡಿ, ಹಾಲು ಕೂಡ ಇವಾಗ ಬಿಸಿಯಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪಪ್ಪಾಯ. ನೋಡಿ, ಇಲ್ಲಿ ನಾನು ಸ್ವಲ್ಪ ದೊಡ್ಡ ಗಾತ್ರದ ಪಪ್ಪಾಯ ತಗೊಂಡಿದ್ದೀನಿ. ಆದರೆ ಇದೆಲ್ಲ ನಾನು ರೆಡಿ ಮಾಡ್ತಾ ಇಲ್ಲ. ಇದರ ಕಾಲು ಭಾಗದಿಂದ ಮಾತ್ರ ನಾನು ಉಪಯೋಗಿಸ್ತಾ ಇರೋದು. ಅರ್ಧ ಭಾಗ ಮಾಡಿಬಿಟ್ಟು ಪುನಃ ಅರ್ಧ ಪೀಸ್ ಮಾಡ್ತೀನಿ. ನೋಡಿ, ಅದರ ಸಿಪ್ಪೆಲ್ಲ ತಗೊಂಡ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು. ಈ ತರಿ ಆ ರೀತಿ ಇರೋದು ಬೇಡ, ಆದಷ್ಟು ನುಣ್ಣಗೆ ಹುಡಿ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದು ತುಂಬ ಸ್ವೀಟ್ ಇರುವಂತಹ ಪಪ್ಪಾಯ, ಅಂದರೆ ಒಳ್ಳೆ ಸ್ವೀಟ್ ಇದೆ ಇದು. ಅದರಿಂದ ನಾವು ಬೆಲ್ಲ ಕೂಡ ನೋಡಿಕೊಂಡು ಸೇರಿಸಿದರೆ ಸಾಕಾಗುತ್ತೆ. ಇದನ್ನು ರುಬ್ಬಿ ತರ್ತೀನಿ. ಅಷ್ಟೊತ್ತಿಗೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ತೀನಿ. ನಿಮ್ಮ ಬಳಿ ಯಾವುದಿದೆಯೋ ಅದನ್ನು ಸೇರಿಸ್ಬೋದು, ಆ ಥರ ಏನಿಲ್ಲ. ಮೊದಲು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಬ್ಬಿ ಬಂದರೆ ಸಾಕು. ಆಮೇಲೆ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೋಬಹುದು. ನೋಡಿ, ಇವಾಗ ರೆಡಿ ಆಗಿದೆ, ಸಾಕು. ನೆಕ್ಸ್ಟ್ ಅದೇ ಪ್ಯಾನಿಗೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಆವಾಗ ಪಪ್ಪಾಯ ರುಬ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದನ್ನು ಈ ತುಪ್ಪದಲ್ಲಿ ಕರೆಕ್ಟಾಗಿ ಫ್ರೈ ಮಾಡಬೇಕು, ಅಂದರೆ ಹುರಿಬೇಕು ಚೆನ್ನಾಗಿ, ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ, ಈ ರೀತಿ ಬಂದರೆ ಸಾಕು. ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಸ್ವಲ್ಪ ಡ್ರೈ ಆಗಿ ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ, ಈ ರೀತಿ ಬರಬೇಕು. ಇದು ಇವಾಗ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ನೀರಿದೆಯಲ್ಲ, ಅಥವಾ ಬೆಲ್ಲದ ಸಿರಪ್, ನೋಡಿ ಅದನ್ನು ಈ ರೀತಿ ಸೋಸಿ ಹಾಕ್ತಾ ಇದ್ದೀನಿ, ಕಸ ಏನಾದಿದ್ರೆ ಹೋಗಲಿ ಅಂತ. ನೋಡಿ, ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಿ ಬಂದರೆ ಸಾಕು. ಇದು ಅಂದರೆ ಸ್ವಲ್ಪ ಲೈಟಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ನಮಗೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪಪ್ಪಾಯದಿಂದ ತುಂಬ ರೆಸಿಪಿ ಮಾಡ್ತೀವಿ ನಾವು, ಆದರೆ ಇದೊಂದು ಸ್ವಲ್ಪ ವೆರೈಟಿ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅಲ್ವ. ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಇದಕ್ಕೆ ಆವಾಗ ನಾವು ಕುದಿಸಿ ರೆಡಿ ಮಾಡಿಟ್ಟಿದ್ದೀವಲ್ವ ಆ ಹಾಲು ಹಾಕ್ತಾ ಇರೋದು. ಅಂದರೆ ಇದು ಹಸುವಿನ ಹಾಲು, ಪ್ಯಾಕೆಟ್ ಹಾಲು ನಾನಿಲ್ಲಿ ಹಾಕ್ತಾ ಇರೋದು, ಕಾಯಿ ಹಾಲಲ್ಲ. ಕಾಯಿ ಹಾಲಾದರೆ ನಮಗೆ ನೇರವಾಗಿ ಕುದೀತಾ ಇರುವಾಗಲೇ ರೆಡಿ ಮಾಡ್ಬೋದು. ಆದ ಕಾರಣ ನಾನಿಲ್ಲಿ ಹಸುವಿನ ಹಾಲು ತಗೊಳೋದ್ರಿಂದ, ಬೆಲ್ಲ ಕೂಡ ಉಪಯೋಗಿಸಿದ್ರಿಂದ ಹಾಲು ಹಾಕ್ಬಿಟ್ಟು ಕುದಿಸೋದಿಲ್ಲ. ಎಲ್ಲ ರೆಡಿ ಆದಮೇಲೆ ಮಾತ್ರ ಹಾಲು ಹಾಕ್ಕೊಂಡ್ರೆ ನೋಡಿ, ಸೂಪರ್ ಆಗಿರುವ ಕರೆಕ್ಟಾಗಿ ಟೇಸ್ಟ್ ಕೊಡೋಂತಹ ಒಂದು ಪಪ್ಪಾಯ ಪಾಯಸ ನೋಡಿ ರೆಡಿ ಆಗುತ್ತೆ. ಈ ರೀತಿ ಇರುತ್ತೆ. ಇಲ್ಲಿ ಹಾಲು ನಿಮಗೆ ಹೆಚ್ಚು ಕಡಿಮೆ ಹಾಕ್ಬೋದು, ನಿಮ್ಗೆ ಯಾವ ರೀತಿ ಅಂದರೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಫ್ರೈ ಮಾಡಿಟ್ಟ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರೋಂಥ ಒಂದು ಪಾಯಸ ರೆಡಿ ಆಗುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮಿಸ್ ಮಾಡಬೇಡಿ, ಒಂದ್ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.